ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾನು ರೇಷನ್ ಅಕ್ಕಿಯಿಂದ ಮಸಾಲೆ ಪದಾರ್ಥ ಹಾಕಿ ಸುಲಭವಾದ ಮತ್ತು ರುಚಿಯಾದ ದೋಸೆಯನ್ನು ಮಾಡ್ತಿದ್ದೇನೆ. ದೋಸೆ ಮಾಡಲು ನಾನಿಲ್ಲಿ 1 ಕಪ್ನಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ. ಹಾಗೆ 1-2-3 ಮೆಣಸು ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು 1 ಕಪ್ ತಗೊಂಡ ಕಾರಣ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಗೆ ಕ್ವಾಂಟಿಟಿ ನೋಡಿ, ಅಕ್ಕಿಯ ಕ್ವಾಂಟಿಟಿ ನೋಡಿ ಹಾಕಿದರೆ ಆಯಿತು. ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಮಸಾಲೆ ಪದಾರ್ಥ ಹಾಕಿದರೆ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡೋದಿನ್ನು. ಈಗ ಇದು ಗ್ರೈಂಡ್ ಆಯಿತು. ಈಗ ಇದನ್ನು ಪಾತ್ರೆಗೆ ಹಾಕಿ ಹದ ಮಾಡಿಕೊಳ್ಬೇಕು. ಅಂದರೆ ತುಂಬ ನೀರು ಹಾಕೋದು ಬೇಡ. ಅಂದರೆ ನೀರು ದೋಸೆ ಅಷ್ಟು ತೆಳು ಮಾಡಲಿಕ್ಕಿಲ್ಲ. ಅಂದರೆ ರೇಷನ್ ಅಕ್ಕಿ ಆದ ಕಾರಣ ಅದು ಅಷ್ಟು ತೆಳು ಮಾಡಿದರೆ ದೋಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬೇಕಾದಷ್ಟು ನೀರನ್ನು ಹಾಕಿ ಒಂದು ಹದಕ್ಕೆ ಮಾಡಿಕೊಳ್ಬೇಕು. ತುಂಬ ದಪ್ಪವೂ ಅಲ್ಲ, ತುಂಬ ತೆಳುವೂ ಅಲ್ಲ. ಈಗ ಇಷ್ಟು ಸಾಕು. ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಸಣ್ಣದಾಗಿ. ಇದನ್ನೀಗ ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ದೋಸೆ ಮಾಡುವುದು. ಈಗ ದೋಸೆ ಮಾಡುವ. ಇದನ್ನು 2 ಸೈಡ್ ಕೂಡ ಬೇಯಿಸಬೇಕು. ಅಂದರೆ ಮಗುಚಿ ಹಾಕಬೇಕು. ಅದನ್ನು 2 ಬದಿ ಸಹ ಚೆನ್ನಾಗಿ ಬೇಯಬೇಕು. ಹಾಗೆ ಮಸಾಲೆ ಪದಾರ್ಥ ಹಾಕಿ ರೇಷನ್ ಅಕ್ಕಿಯಿಂದ ಮಾಡಿದ ದೋಸೆ ರೆಡಿ ಆಯಿತು. ಇದು ಮಾಡಲು ತುಂಬ ಸುಲಭ ಹಾಗೂ ತುಂಬ ರುಚಿಯಾಗಿರುತ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.